ಸಂಪೂರ್ಣವಾಗಿ ಸರ್ವನಾಶವಾಗಿದೆ. ಪ್ರತಿಭಟನೆ ಆಗ್ತಾ ಇದೆ, ಜನರು ಕಣ್ಣೀರು ಆಗ್ತಾ ಇದೆ. ಪ್ರತಿಭಟನೆ ಅಂತ ಹೇಳಲಿಕ್ಕಾಗಲ್ಲ. ಅವರು ದುಃಖದಲ್ಲಿದ್ದೀವಿ ನಾವು. ಈಗ ಬಹಳ ದೊಡ್ಡ ಅನ್ಯಾಯ ಆಗಿದೆ, ಬಹಳ ದೊಡ್ಡ ಒಂದು ನಷ್ಟ ಆಗಿದೆ ಸಮುದಾಯಕ್ಕೆ. ಆ ಒಂದು ನಷ್ಟದಲ್ಲಿ ಎಲ್ಲರೂ ಭಾಗಿಯಾಗ್ತಾ ಇದ್ದಾರೆ, ದುಃಖದಲ್ಲಿದ್ದಾರೆ. ಇದು ಪ್ರತಿಭಟನೆ ಅಂತಲ್ಲ, ನಮ್ಮ ಮನಸ್ಸಲ್ಲಿರುವಂತಹ ದುಃಖವನ್ನ ತೋರಿಸ್ಕೊಳ್ಳುವಂತ ಒಂದು ಸಂದರ್ಭದಲ್ಲಿ ಎಲ್ಲರೂ ಇದ್ದೀವಿ. ಇದು ಪ್ರಪಂಚ ನೋಡ್ತಾ ಇದೆ ಎಷ್ಟು ಅನ್ಯಾಯ ಆಗ್ತಾ ಇದೆ. ಇದು ಸರಿಯಲ್ಲ ಅನ್ನೋದನ್ನ ಇಡೀ ಪ್ರಪಂಚ ತಿಳ್ಕೋಬೇಕಾಗಿದೆ. ಮಾನವೀಯತೆ ಬಗ್ಗೆ ಮಾತಾಡುವಂತ ಪ್ರಪಂಚ ಇವತ್ತು ಎಲ್ಲಿದೆ ಅನ್ನೋ ಮಾತನ್ನ ಎಲ್ಲ ಕಡೆ ಕೇಳುವಾಗಿದೆ ಈಗ. ಯಾಕಂದ್ರೆ ಮನುಷ್ಯತ್ವವನ್ನ ಎತ್ತಿಡಿಬೇಕಾಗಿರುವಂಥದ್ದು, ಹ್ಯೂಮನ್ ರೈಟ್ಸ್ ಅನ್ನ ಎತ್ತಿಡಿಬೇಕಾಗಿತ್ತು. ಇವತ್ತೇನ್ ಆಗ್ತಾ ಇದೆ, ಯಾವುದಕ್ಕೋಸ್ಕರ ಇದು ಆಗ್ತಾ ಇದೆ ಅನ್ನೋದನ್ನ ಕೇಳುವಂತ ಪರಿಸ್ಥಿತಿ ಬಂದಿದೆ. ಬಹಳ ದೊಡ್ಡ ಅನ್ಯಾಯ ಆಗಿರುವಂಥದ್ದು ಸಮುದಾಯಕ್ಕೂ ಇಡೀ ಪ್ರಪಂಚಕ್ಕೂ. ಸುಮಾರು ಜನ ಇವತ್ತು ಬರೀ ಬೆಂಗಳೂರು ಅಂತಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲಾ ಕಡೆ ನಡೀತಾ ಇದೆ. ಇದು ಸರಿಯಲ್ಲ ಅನ್ನೋ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಕೂಡ ಪ್ರತಿಭಟನೆಯಲ್ಲಿ ಇವತ್ತು ಈ ರ್ಯಾಲಿಯಲ್ಲಿ ಭಾಗಿಯಾಗಿದ್ದಾರೆ. ಏನ್ ಕಾರಣ, ನಿಮ್ಮ ಉದ್ದೇಶ? ಅಲ್ಲ, ಇದು ಅನ್ಯಾಯ ಆಗಿರೋದಲ್ಲ, ಇದು ಸರಿಯಿಲ್ಲ ಆಗಿರೋದು. ಒಬ್ಬ ನಾಯಕರನ್ನ ಈ ತರ ಬಲಿ ಮಾಡುವಂಥದ್ದು ಸರಿಯಲ್ಲ. ಹಾಗಾಗಿ ನಾವೆಲ್ಲ ಪ್ರತಿಭಟನೆ ಅಂತಲ್ಲ, ಇದು ನಾವಿವತ್ತು ನೋವಲ್ಲಿ ನಿಂತಿರುವಂತ ಸಂದರ್ಭ. ಇರಾನಿಯ ಕಮಾನಿಗೂ ಬೆಂಗಳೂರಿಗೂ ಯಾವ ರೀತಿಯ ಸಂಬಂಧ? ನಮಗೆ ಇಡೀ ಪ್ರಪಂಚಕ್ಕೆ ಸಂಬಂಧ. ಇದು ಬೆಂಗಳೂರಿಗೆ ಸಂಬಂಧ ಅಲ್ಲ, ಇಡೀ ಪ್ರಪಂಚಕ್ಕೆ ಸಂಬಂಧ, ಎಲ್ಲ ಸಮುದಾಯಕ್ಕೆ ಸಂಬಂಧ, ಇಡೀ ಮುಸಲ್ಮಾನ್ ಪ್ರಪಂಚಕ್ಕೆ ಇದು ಸಂಬಂಧ. ಇದು ಜಾತಿ ಧರ್ಮಗಳ ಯುದ್ಧ ಅಲ್ಲ. ಆದ್ರೂ ಯಾಕೆ ಇದಾಗ್ತಾ ಇದೆ ಅನ್ನೋದು ಇವತ್ತಾಗಿರುವಂತ ನಷ್ಟ, ಮಾನವೀಯತೆಗೆ ಆಗಿರುವಂತ ನಷ್ಟ. ಹಾಗಾಗಿ ಮನುಷ್ಯತ್ವವನ್ನು ಎತ್ತಿಡಿಯುವಂಥದ್ರಲ್ಲಿ ನಾವೆಲ್ಲ ಇವತ್ತು ಸೇರಿದ್ದೀವಿ. ನೋವಿಂದ ನಿಂತಿರೋದು ಇದು ಪ್ರತಿಭಟನೆ ಅಲ್ಲ, ನೋವಿಂದ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಒಂದಿಷ್ಟು ಜನ ಕಣ್ಣೀರು ಆಗ್ತಾ ಇದ್ದಾರೆ, ಒಂದಿಷ್ಟು ಜನ ಅಮೆರಿಕ ವಿರುದ್ಧ ಘೋಷಣೆ ಮಾಡ್ತಾ ಇದ್ದಾರೆ, ಒಂದಿಷ್ಟು ಜನ ಕಣ್ಣೀರು ಆಗ್ತಾ ಇದ್ದಾರೆ. ಕಣ್ಣೀರು ಆಗ್ತಾ ಇದೆ. ನಮ್ಮವ್ರನ್ನ ಕಳ್ಕೊಂಡಿರೋರಿಗೆ ತಾನೇ ದುಃಖ ಗೊತ್ತಾಗುತ್ತೆ. ಯಾರು ಮಾಡಿದ್ದಾರೆ ಅನ್ನೋದನ್ನ ನಿಮ್ಗೆ ಗೊತ್ತಲ್ಲ ಯಾರು ಮಾಡಿದ್ದಾರೆ ಅಂತ. ಅವ್ರ ವಿರುದ್ಧ ಆಗ್ತದೆ, ಇನ್ ಯಾರ ವಿರುದ್ಧ ಆಗ್ತಾರೆ? ಸೊ ಇದು ನೋವಿನಿಂದ ನಿಂತಿರುವಂತದ್ದು. ಇಲ್ಲಿ ಈಗ ಪ್ರಶ್ನೆ ಇರೋದು, ಇಷ್ಟೊಂದು ಜನರು ತಮ್ಮವರನ್ನೇ ಕಳ್ಕೊಂಡ ಹಾಗೆ ಇಲ್ಲಿ ಕಣ್ಣೀರಾಗ್ತಾ ಇದ್ದಾರೆ. ಕಮಾನಿಯ ಹತ್ಯೆಗೋಸ್ಕರ ಸಾವಿರಾರು ಜನರು ಕಣ್ಣೀರಾಗ್ತಾ ಇದ್ದಾರೆ. ಯಾಕೆ? ಒಬ್ಬ ಸಮುದಾಯದ ನಾಯಕನ ಮೇಲಿರುವಂತ ಗೌರವ, ಭಕ್ತಿ, ಆ ಒಂದು ಪ್ರೀತಿಯಿಂದ ನಿಂತಿದ್ದಾರೆ. ಅವರ ಕುಟುಂಬದ ಸದಸ್ಯರು ಕಳೆದು ಹೋಗಿರೋ ಹಾಗೇನೆ ಇರೋದು. ಖಂಡಿತವಾಗಿ ಅನ್ಯಾಯವಾಗಿ ಆಗಿರುವಂತದ್ದು ಇದು. ಇದರಲ್ಲಿ ಯಾಕೋಸ್ಕರ ಮಾಡಿದ್ದಾರೆ ಅನ್ನೋದೇ ಗೊತ್ತಿಲ್ವಲ್ಲ. ಇದು ಅನ್ಯಾಯ ಆಗ್ತಾ ಇರುವಂತದ್ದು. ಇವತ್ತು ನ್ಯಾಯ ಕೇಳೋವನೇ ತಪ್ಪು ಅನ್ನೋ ಪರಿಸ್ಥಿತಿಯನ್ನ ಉಂಟು ಮಾಡಿ ಪ್ರಾಣವನ್ನೇ ತೆಗೆಯುವಂಥದ್ದು. ಪ್ರಾಣ ಕೊಟ್ಟಿರೋದು ದೇವರು, ಪ್ರಾಣ ತೆಗಿಯಕ್ಕೆ ಅಧಿಕಾರ ಇರೋದು ಯಾರಿಗೆ? ದೇವರಿಗೆ ಮಾತ್ರ. ಇವ್ರು ಏನ್ ಮಾಡ್ತಾ ಇದ್ದಾರೆ, ಇದನ್ನ ಆಲೋಚನೆ ಮಾಡ್ಬೇಕಾಗ್ತದೆ ನಾವು. ಯುದ್ಧ ಕೂಡ ಒಂದು ರೀತಿಯಲ್ಲಿ ಪ್ರಾಣ, ಅಲ್ಲಿ ಎಷ್ಟೋ ಜನ ಅಮಾಯಕರು ಸಾಯ್ತಾ ಇದ್ದಾರೆ. ಇಸ್ರೇಲ್ ಆಗಿರ್ಬೋದು, ಇರಾನ್ ಆಗಿರ್ಬೋದು, ಅಲ್ಲಿ ಕೂಡ ಅಮಾಯಕರ ಸಾವಾಗ್ತಾ ಇದೆ. ಅಮಾಯಕರನ್ನ ಸಾಯಿಸ್ತಾ ಇದ್ದಾರೆ. ಅಮಾಯಕರು ಸಾಯ್ತಾ ಇದ್ದಾರೆ ಅಲ್ಲ, ಸಾಯಿಸ್ತಾ ಇದ್ದಾರೆ. ಇವ್ರು ಇವತ್ತು ಪ್ರಪಂಚದ ದೊಡ್ಡ ಶಕ್ತಿ ಅಂತ ಹೇಳೋರು ನಿಲ್ಲಿಸ್ಬೇಕಲ್ಲ, ಇದನ್ನ ಮಾನವೀಯತೆನ ಉಳಿಸ್ಬೇಕಲ್ವಾ, ಹ್ಯೂಮನ್ ರೈಟ್ಸ್ ನ ನಿಲ್ಲಿಸ್ಬೇಕಲ್ವಾ? ಎಲ್ಲಿ ಮಾಡ್ತಾ ಇದ್ದಾರೆ ಇವ್ರಿಗೆ ನಿಲ್ಸಕ್ಕೆ ಶಕ್ತಿ ಇಲ್ವಾ? ಇದೇ ಅಲ್ಲ, ನಿಲ್ಲಿಸ್ಬೇಕು. ಶಾಸಕರ ಮಾತು ಅಂದ್ರೆ, ಈ ಇಷ್ಟು ದಿನ ಕಮಾನಿ ಅವರು ಏನಿದ್ದಾರೆ, ಅವರು ಬಂಡವಾಳಶಾಹಿಗಳ ವಿರುದ್ಧ ಆಗಿರ್ಬೋದು, ತಪ್ಪಿತಸ್ಥರ ವಿರುದ್ಧ ಧ್ವನಿ ಎತ್ತಾ ಇದ್ರು. ಬಟ್ ಅಂತವರನ್ನು ಕೂಡ ಇದೀಗ ಕೊಲೆ ಮಾಡುವಂತ ಕೆಲಸ ಆಗಿದೆ ಅನ್ನೋ ಆರೋಪವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಮತ್ತಷ್ಟು ಪ್ರತಿಭಟನೆಗಾರ ಅವರು ಕೂಡ ಮಾತನಾಡ್ಕೊಂಡು ಹೋಗ್ತೀನಿ. ಸರ್, ನೀವು ಪ್ರತಿಭಟನೆ ಭಾಗಿದೆ, ಏನು ಈ ಒಂದು ರ್ಯಾಲಿ ಆಗಿರ್ಬೋದು, ಪ್ರತಿಭಟನೆ ಕಣ್ಣೀರಿಗೆ ಏನು ಕಾರಣ? ಇದು ಒಂದು ಕಾಂಡೋಲೆನ್ಸ್ ಮೀಟಿಂಗ್. ಯಾರಾದ್ರೂ ಸತ್ತೋಗ್ಬಿಟ್ರೆ ಒಂದು ಕಾಂಡೋಲೆನ್ಸ್ ಮೀಟಿಂಗ್ ಮಾಡ್ತಾರೆ. ಈಗ ಆಯ್ತುಲ್ಲಾ ಅಲಿ ಖಾಮಿನಾಯಿ ನಮ್ಮ ಸ್ಪಿರಿಚುವಲ್ ಲೀಡರ್ ಇದ್ರು. ಅವ್ರು ಏನ್ ತಪ್ಪು ಮಾಡಿದ್ರು? ಒಂದೇ ತಪ್ಪು ಏನಂದ್ರೆ, ಅವರು ಅಮೆರಿಕಾಗೆ ಕೈ ಜೋಡಿಸಿಲ್ಲ, ಶೇಕ್ ಹ್ಯಾಂಡ್ ಮಾಡಿಲ್ಲ ಅಷ್ಟೇ. ಈಗ ಮಿಸ್ಟರ್ ಟ್ರಂಪ್ ಅವರು ನೋಬೆಲ್ ಪೀಸ್ ಪ್ರೈಸ್ ಕೇಳ್ತಾ ಇದಾರಲ್ಲ, ಇನ್ನೊಂದು ಪ್ರೈಸ್ ಇವಾಗ ಇನ್ಸೆಪ್ಟ್ ಮಾಡೋಣ, ಡಿಸಾಸ್ಟರ್ ಪ್ರೈಸ್ ಕೊಡಬೇಕು ಅವ್ರಿಗೆ. ಯಾಕೆಂದ್ರೆ ಎಲ್ಲ ಕಡೆ ಅವರು ಯುದ್ಧ ಮಾಡಿ ಹ್ಯುಮ್ಯಾನಿಟಿ ಸಫರಿಂಗ್. ಗಾಜಾ ಏನಾಯ್ತು ಗಾಜಾ ವೈಟ್ ಆಫ್. ಇನ್ನು ಪೀಸ್ ಸೀಸ್ಫೈರ್ ಆದ್ಮೇಲೆ ಇಸ್ರಾಯೇಲ್ ಇಸ್ ಸ್ಟಿಲ್ ಹಿಟ್ಟಿಂಗ್ ಅಲ್ವಾ? ಇದು ಏನ್ ಕಾರಣ ಏನು? ವಾಟ್ ಡಸ್ ಹಿ ವಾಂಟ್? ನಾನು ನಿಮ್ಮ ಮನೆಗೆ ಬಂದು ನಿಮ್ಗೆ ಹೊಡೆದ್ರೆ ನೀವು ಡಿಫೆಂಡ್ ಮಾಡೋ ಹಕ್ಕಿದೆಯಲ್ಲ. ಇಫ್ ಐ ಕಮ್ ಟು ಯುವರ್ ಹೌಸ್. ಪ್ರತಿಭಟನೆ ಇದೆ ಮೊದಲ ಬೆಂಗಳೂರಲ್ಲಾಗಿರೋದು, ಈ ಹಿಂದೇನಾದ್ರೂ ಆಗಿತ್ತ ಅಂತ ನೋಡಿ. ಪ್ರತಿಭಟನೆ ಅಂದ್ರೆ ಇದು ಕಾಂಡೋಲೆನ್ಸ್ ಮೀಟಿಂಗ್ ಆಗ್ತಾ ಇರೋದು. ಇದು
ಕಾಂಡಲೆನ್ಸ್ ಮೀಟಿಂಗ್ ಆಗ್ತಾ ಇರೋದು, ಅರ್ಥ ಆಯ್ತಾ? ಸೊ ನಾವು ಎಲ್ಲ ಜೊತೆಗಿದ್ದೀವಿ, ವಿ ವಾಂಟ್ ಪೀಸ್. ನಾನು ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಮಿಸ್ಟರ್ ಮೋದಿಗೆ ಅಪೀಲ್ ಮಾಡ್ತೀನಿ, ದಯವಿಟ್ಟು ತಾವು ಇಂಟರ್ನ್ಯಾಷನಲ್ ಲೆವೆಲ್ ಲೀಡರ್ ಇದ್ದೀರಾ, ನಿಮಗೆ ಇಸ್ರಾಯೇಲ್ ಪ್ರೈಮ್ ಮಿನಿಸ್ಟರ್ ಗೊತ್ತು, ಮಿಸ್ಟರ್ ಟ್ರಂಪ್ ಗೊತ್ತು, ಇರಾನ್ ಹತ್ರ ನಮ್ಮ ರಿಲೇಷನ್ ಚೆನ್ನಾಗಿದೆ, ಸ್ವಲ್ಪ ಪೀಸ್ ಮಾಡಿ. ಒಗ್ಗಟ್ಟಾಗಿ ನಮಗೆ ಪೀಸ್ ಬೇಕು, ಹ್ಯುಮ್ಯಾನಿಟಿ ಬೇಕು ಅಷ್ಟೇ. ಏನಾದರೂ ಈ ರೀತಿ ಪ್ರತಿಭಟನೆ ಆಗಿತ್ತು ಸರ್, ಈ ರೀತಿ ಇಲ್ಲ 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 ಅಂದ್ರೆ ಈ ಸಂಪೂರ್ಣವಾಗಿ ಸರ್ವನಾಶವಾಗಿದೆ. ಪ್ರತಿಭಟನೆ ಆಗ್ತಾ ಇದೆ, ಜನರು ಕಣ್ಣೀರು ಆಗ್ತಾ ಇದೆ. ಪ್ರತಿಭಟನೆ ಅಂತ ಹೇಳಲಿಕ್ಕಾಗಲ್ಲ, ಅವರು ದುಃಖದಲ್ಲಿದ್ದೀವಿ ನಾವು ಈಗ. ಬಹಳ ದೊಡ್ಡ ಅನ್ಯಾಯ ಆಗಿದೆ, ಬಹಳ ದೊಡ್ಡ ಒಂದು ನಷ್ಟ ಆಗಿದೆ ಸಮುದಾಯಕ್ಕೆ. ಆ ಒಂದು ನಷ್ಟದಲ್ಲಿ ಎಲ್ಲರೂ ಭಾಗಿಯಾಗ್ತಾ ಇದ್ದಾರೆ, ದುಃಖದಲ್ಲಿದ್ದಾರೆ. ಇದು ಪ್ರತಿಭಟನೆ ಅಂತಲ್ಲ, ನಮ್ಮ ಮನಸ್ಸಲ್ಲಿರುವಂತಹ ದುಃಖವನ್ನ ತೋರಿಸ್ಕೊಳ್ಳುವಂತ ಒಂದು ಸಂದರ್ಭದಲ್ಲಿ ಎಲ್ಲರೂ ಇದ್ದೀವಿ. ಇದು ಪ್ರಪಂಚ ನೋಡ್ತಾ ಇದೆ ಎಷ್ಟು ಅನ್ಯಾಯ ಆಗ್ತಾ ಇದೆ. ಇದು ಸರಿಯಲ್ಲ ಅನ್ನೋದನ್ನ ಇಡೀ ಪ್ರಪಂಚ ತಿಳ್ಕೋಬೇಕಾಗಿದೆ. ಮಾನವೀಯತೆ ಬಗ್ಗೆ ಮಾತಾಡುವಂತ ಪ್ರಪಂಚ ಇವತ್ತು ಎಲ್ಲಿದೆ ಅನ್ನೋ ಮಾತನ್ನ ಎಲ್ಲ ಕಡೆ ಕೇಳುವಾಗಿದೆ ಈಗ. ಯಾಕಂದ್ರೆ ಮನುಷ್ಯತ್ವವನ್ನ ಎತ್ತಿಡಿಬೇಕಾಗಿರುವಂಥದ್ದು, ಹ್ಯೂಮನ್ ರೈಟ್ಸ್ ಅನ್ನ ಎತ್ತಿಡಿಬೇಕಾಗಿತ್ತು. ಇವತ್ತೇನಾಗ್ತಾ ಇದೆ, ಯಾವುದಕ್ಕೋಸ್ಕರ ಇದಾಗ್ತಾ ಇದೆ ಅನ್ನೋದನ್ನ ಕೇಳುವಂತ ಪರಿಸ್ಥಿತಿ ಬಂದಿದೆ. ಬಹಳ ದೊಡ್ಡ ಅನ್ಯಾಯ ಆಗಿರುವಂಥದ್ದು ಸಮುದಾಯಕ್ಕೂ ಇಡೀ ಪ್ರಪಂಚಕ್ಕೂ. ಸುಮಾರು ಜನ ಇವತ್ತು ಬರೀ ಬೆಂಗಳೂರು ಅಂತಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲಾ ಕಡೆ ನಡೀತಾ ಇದೆ. ಇದು ಸರಿಯಲ್ಲ ಅನ್ನೋ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಕೂಡ ಪ್ರತಿಭಟನೆಯಲ್ಲಿ ಇವತ್ತು ಈ ರ್ಯಾಲಿಯಲ್ಲಿ ಭಾಗಿಯಾಗಿದ್ದಾರೆ. ಏನ್ ಕಾರಣ, ನಿಮ್ಮ ಉದ್ದೇಶ? ಅಲ್ಲ, ಇದು ಅನ್ಯಾಯ ಆಗಿರೋದಲ್ಲ, ಇದು ಸರಿಯಿಲ್ಲ ಆಗಿರೋದು. ಒಬ್ಬ ನಾಯಕರನ್ನ ಈ ತರ ಬಲಿ ಮಾಡುವಂಥದ್ದು ಸರಿಯಲ್ಲ. ಹಾಗಾಗಿ ನಾವೆಲ್ಲ ಪ್ರತಿಭಟನೆ ಅಂತಲ್ಲ, ಇದು ನಾವಿವತ್ತು ನೋವಲ್ಲಿ ನಿಂತಿರುವಂತ ಸಂದರ್ಭ ಇದು. ಇರಾನಿಯ ಕಮಾನಿಗೂ ಬೆಂಗಳೂರಿಗೂ ಯಾವ ರೀತಿಯ ಸಂಬಂಧ ಸರ್? ನಮಗೆ ಇಡೀ ಪ್ರಪಂಚಕ್ಕೆ ಸಂಬಂಧ. ಇದು ಬೆಂಗಳೂರಿಗೆ ಸಂಬಂಧ ಅಲ್ಲ, ಇಡೀ ಪ್ರಪಂಚಕ್ಕೆ ಸಂಬಂಧ, ಎಲ್ಲ ಸಮುದಾಯಕ್ಕೆ ಸಂಬಂಧ, ಇಡೀ ಮುಸಲ್ಮಾನ್ ಪ್ರಪಂಚಕ್ಕೆ ಇದು ಸಂಬಂಧ. ಇದು ಜಾತಿ ಧರ್ಮಗಳ ಯುದ್ಧ ಅಲ್ಲ. ಆದ್ರೂ ಯಾಕೆ ಇದಾಗ್ತಾ ಇದೆ ಅನ್ನೋದು, ಇವತ್ತಾಗಿರುವಂತ ನಷ್ಟ ಮಾನವೀಯತೆಗೆ ಆಗಿರುವಂತ ನಷ್ಟ. ಹಾಗಾಗಿ ಮನುಷ್ಯತ್ವವನ್ನು ಎತ್ತಿಡಿಯುವಂಥದ್ರಲ್ಲಿ ನಾವೆಲ್ಲ ಇವತ್ತು ಸೇರಿದ್ದೀವಿ, ನೋವಿಂದ ನಿಂತಿರೋದು. ಇದು ಪ್ರತಿಭಟನೆ ಅಲ್ಲ, ನೋವಿಂದ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಒಂದಿಷ್ಟು ಜನ ಇಲ್ಲಿ ಕಣ್ಣೀರ್ ಆಗ್ತಾ ಇದ್ದಾರೆ, ಒಂದಿಷ್ಟು ಜನ ಅಮೆರಿಕರ ವಿರುದ್ಧ ಘೋಷಣೆ ಮಾಡ್ತಾ ಇದ್ದಾರೆ, ಒಂದಿಷ್ಟು ಜನ ಕಣ್ಣೀರ್ ಆಗ್ತಾ ಇದ್ದಾರೆ, ಕಣ್ಣೀರ್ ಆಗ್ತಾ ಇದೆ. ಅದೇ ನಮ್ಮವ್ರನ್ನ ಕಳ್ಕೊಂಡಿರೋರಿಗೆ ತಾನೇ ದುಃಖ ಗೊತ್ತಾಗುತ್ತೆ. ಯಾರು ಮಾಡಿದ್ದಾರೆ ಅನ್ನೋದನ್ನ ನಿಮ್ಗೆ ಗೊತ್ತಲ್ಲ ಯಾರು ಮಾಡಿದ್ದಾರೆ ಅಂತ. ಅವ್ರ ವಿರುದ್ಧ ಆಗದೆ ಇನ್ ಯಾರ ವಿರುದ್ಧ ಆಗ್ತಾರೆ? ಸೊ ಇದು ನೋವಿನಿಂದ ನಿಂತಿರುವಂತದ್ದು. ಇಲ್ಲಿ ಈಗ ಪ್ರಶ್ನೆ ಇರೋದು, ಇಷ್ಟೊಂದು ಜನರು ತಮ್ಮವರನ್ನೇ ಕಳ್ಕೊಂಡ ಹಾಗೆ ಇಲ್ಲಿ ಕಣ್ಣೀರಾಗ್ತಾ ಇದ್ದಾರೆ. ಕಮಾನಿಯ ಹತ್ಯೆಗೋಸ್ಕರ ಸಾವಿರಾರು ಜನರು ಕಣ್ಣೀರಾಗ್ತಾ ಇದ್ದಾರೆ. ಯಾಕೆ? ಒಬ್ಬ ಸಮುದಾಯದ ನಾಯಕನ ಮೇಲಿರುವಂತಹ ಗೌರವ, ಭಕ್ತಿ, ಆ ಒಂದು ಪ್ರೀತಿಯಿಂದ ನಿಂತಿದ್ದಾರೆ. ಅವರ ಕುಟುಂಬದ ಸದಸ್ಯರು ಕಳೆದು ಹೋಗಿರೋ ಹಾಗೇನೆ ಇರೋದು. ಖಂಡಿತವಾಗಿ ಅನ್ಯಾಯವಾಗಿ ಆಗಿರುವಂತದ್ದು ಇದು. ಇದರಲ್ಲಿ ಯಾಕೋಸ್ಕರ ಮಾಡಿದ್ದಾರೆ ಅನ್ನೋದೇ ಗೊತ್ತಿಲ್ವಲ್ಲ. ಇದು ಅನ್ಯಾಯ ಆಗ್ತಾ ಇರುವಂತದ್ದು. ಇವತ್ತು ನ್ಯಾಯ ಕೇಳೋನೇ ತಪ್ಪು